ಗೈಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಸುಪ್ಪಿ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಪ್ರಾಪರ್ ಗುಜರಾತಿ ಡಿಶಸ್ನ ಟ್ರೈ ಮಾಡ್ತಿರೋದು. ರೀಸೆಂಟಾಗಿ ಫ್ಯಾಮಿಲಿ ಎಲ್ಲ ಗುಜರಾತಿಗೆ ಟ್ರಿಪ್ ಹೋಗಿದ್ವಿ. ಸೊ ಅಲ್ಲಿ ಅಥೆಂಟಿಕ್ ಗುಜರಾತಿ ಡಿಶಸ್ನ ಟ್ರೈ ಮಾಡೋಣ ಅಂತ ಅಲ್ಲಿ ನಾವು ಟ್ರೈ ಮಾಡಿದ್ವಿ, ವಿಚ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಸ್ವಲ್ಪ ಪಾರ್ಸಲ್ ತೊಗೊಬಂದಿದ್ವಿ. ಇಫ್ ಪಾಸಿಬಲ್ ನಾನು ಅದು ಶಾಪ್ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನನಗೆ ಸ್ವಂತ ಅಕ್ಕ ಇದ್ದಾಳೆ. ಶಿ ಇಸ್ ಅ ಡಾಕ್ಟರ್. ಅವಳೇ ಈ ಟ್ರಿಪ್ಪಿಗೆ ಹಾಗೆ ಸ್ನ್ಯಾಕ್ಸಿಗೆ ಎಲ್ಲ ಪೇ ಮಾಡಿರೋದು. ಸೊ ಪರ್ಕ್ಸ್ ಆಫ್ ಹ್ಯಾವಿಂಗ್ ಎಲ್ಡರ್ ಸಿಸ್ಟರ್ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಕ್ಚುಲಿ ತುಂಬ ಫುಡ್ ಐಟಮ್ಸ್ ತಂದಿದೆ. ಅದರಲ್ಲಿ ಒಂದು 2-3 ಖಾಲಿ ಮಾಡಿದ್ದೀನಿ, ಬಿಕಾಸ್ ನಾನು ವೀಡಿಯೋ ಮಾಡೋದು ಲೇಟ್ ಆಯಿತು. ನಮ್ಮ ಮನೆಯಲ್ಲಿ ಯಾರಿಗೂ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಫಸ್ಟ್ ಇದು ಬಟರ್ ಭಾಕರ್ವಾಡಿ ಅಂತ ಇಲ್ಲಿ ಕಾಣಿಸುತ್ತಾ ನೋಡಿ ಇದು. ಸೊ ಇದು ನಮಗೆ ಇಲ್ಲಿ ಕಠಮಿಠ ಮಿಕ್ಸರ್ ಸಿಗುತ್ತಲ್ಲ, ಸ್ವಲ್ಪ ಆ ಥರ ಫ್ಲೇವರ್ ಬರ್ತಿದೆ. ಬಟ್ ಸ್ವಲ್ಪ ಹಿಂಗೆ ಜಾಸ್ತಿ ಇರುತ್ತೆ ಅನ್ಕೋತೀನಿ, ಆ್ಯಸ್ ಲಾಂಗ್ ಎಸ್ ನನಗೆ ಗೊತ್ತಿರೋ ಪ್ರಕಾರ. ಟೆಕ್ಸ್ಚರ್ ಕೂಡ ಚೆನ್ನಾಗಿದೆ, ಹಾಗೆ ತುಂಬ ಮೈಲ್ಡ್ ಆಗಿರುತ್ತೆ. ಏನು ಟಪ್ ಅಂತ ಮಸಾಲ ಥರ ಎಲ್ಲ ಫ್ಲೇವರ್ಸ್ ಇಲ್ಲ. ಮೈಲ್ಡ್ ಆ್ಯಂಡ್ ಕಾಫಿ ಟೀಗಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಭಾಕರ್ವಾಡಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಸೆಕೆಂಡ್ ಯಾವುದು ಅಂದರೆ ಕಾಯಿನ್ ಖಾಕ್ರಾಸ್ ಅಂತ. ಇದು ಫಸ್ಟು ಒಂದು ನಾನು ಚೀಸ್ ಫ್ಲೇವರ್ ತಗೊಂಡಿದ್ದೀನಿ, ಒಂದು ಆಚಾರಿ ಫ್ಲೇವರಲ್ಲಿ ತಗೊಂಡಿದ್ದೀನಿ, ಹಾಗೆ ಥರ್ಡ್ ಒನ್ ಪಾನಿಪುರಿ ಫ್ಲೇವರ್ದು. ಸೊ ಈ 3 ಫ್ಲೇವರ್ಸ್ನ ನಾನು ತಂದಿದ್ದೀನಿ. ಆಲ್ರೆಡಿ ಓಪನ್ ಮಾಡಿ ನಾನು ಟ್ರೈ ಮಾಡಿದ್ದೀನಿ. ಇನ್ನೊಂದು ಸರಿ ನಿಮಗೆ ರಿವ್ಯೂ ಕೊಡ್ತಾ ಇರೋದು. ಅಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ಮುರಿದೋಗ್ಬಿಟ್ಟಿದೆ. ಫ್ಲೈಟಲ್ಲಿ ಬರ್ಬೇಕಾದ್ರೆ ಸರಿ ತುಂಬ್ಕೊಂಡ್ಬಿಟ್ಟಿದ್ವಿ, ತುಂಬ ಸಾಮಾನಾಗಿತ್ತು ಅಂತ. ಸೊ ಪ್ರಾಪರ್ ಗೋಲ್ಗಪ್ಪ ತಿಂತೀವಲ್ಲ ರೋಡ್ ಸೈಡು, ಆ ಥರ ಟೇಸ್ಟ್ ಬರುತ್ತೆ. ನನಗೆ ತುಂಬ ಇಷ್ಟ ಆಯಿತು ಇದು. ಖಾರ ಆಗಿರ್ಬೋದು, ಉಪ್ಪು ಎಲ್ಲ ಮೈಲ್ಡಾಗಿ ಚೆನ್ನಾಗಿದೆ. ಐ ವಿಲ್ ಲೈಕ್ ದಿಸ್. ನನಗೆ ಇದು ತುಂಬ ತುಂಬ ಇಷ್ಟ ಆಯಿತು, ಪಾನಿಪುರಿ ಫ್ಲೇವರ್ ಕೂಡ. ಆ್ಯಂಡ್ ನಾನು ಟ್ರೈ ಮಾಡಿದ ಗುಜರಾತಿ ಡಿಶಸಲ್ಲಿ ಸ್ಪೈಸ್ ಅಷ್ಟಿರಲ್ಲ. ನಮಗೆಲ್ಲ ಇಲ್ಲಿ ಕರ್ನಾಟಕ ಸೈಡು, ಎಸ್ಪೆಷಲಿ ನಮ್ಮ ಮಂಡ್ಯ ಹಾಸನೆಲ್ಲ ತುಂಬ ಖಾರನ ನಾವು ಪ್ರಿಫರ್ ಮಾಡ್ತೀವಿ. ಸೊ ಇದರಲ್ಲಿ ಅಷ್ಟೊಂದೇನು ಖಾರ ಇರಲಿಲ್ಲ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಆಚಾರಿ ಫ್ಲೇವರ್ದನ್ನು ಟ್ರೈ ಮಾಡೋಣ. ನಾನು ಇದನ್ನು ಆ್ಯಕ್ಚುಲಿ ತಿಂದಿಲ್ಲ, ಬರೀ ಪಾನಿಪುರಿ ಖಾಕ್ರಾನ ತಿಂದಿದ್ದೀನಿ. ಇದು ನಾವು ಹಿರಳಿಕಾಯಿ ಉಪ್ಪಿನಕಾಯಿ ತಿಂತೀವಲ್ಲ, ಆ ಥರ ಫ್ಲೇವರ್ ಇದೆ. ಜಾಸ್ತಿ ಸಾಲ್ಟ್ ಇಲ್ಲ. ನೈಸ್. ಓಕೆ ನನಗೆ ಇದು ಅಷ್ಟೊಂದೇನು ಇಷ್ಟ ಆಗಿಲ್ಲ, ಬಟ್ ಪಾನಿಪುರಿದು ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಇದು ಚೀಸ್ ಖಾಕ್ರಾ. ಇದು ಸ್ವಲ್ಪ ಮಾಲ್ಕೀಸ್ ತಿನ್ನಂಗಿದೆ. ಸ್ವಲ್ಪ ಉಪ್ಪು ಹಾಕಿದಾಗ ಮಾಲ್ಕೀಸ್ ಯಾವ ಫ್ಲೇವರ್ ಬರುತ್ತೆ ಆ ಥರ ಇದೆ. ನೈಸ್. ಈ ಚೀಸ್ ಬಾಲ್ಸ್ ಎಲ್ಲ ಬರುತ್ತಲ್ಲ, ಸ್ವಲ್ಪ ಆ ಥರ. ಓಕೆ ನೈಸ್. ಬಟ್ ಪಾನಿಪುರಿ ವಾಸ್ ರಿಲಿ ಗುಡ್. ಆಚಾರಿ ಚೀಸ್ ಹಾಗೆ ಪಾನಿಪುರಿ ಕಾಕ್ರಾಗೆ ಹೋಲಿಸ್ಕೊಂಡ್ರೆ ನನಗೆ ಪಾನಿಪುರಿ ಕಾಕ್ರಾ ತುಂಬ ಇಷ್ಟ ಆಯಿತು. ನೈಸ್. ಸಾಫ್ಟಾಗಿ ಟ್ರೈ ಮಾಡೋಣ. ವಿತೌಟ್ ಸೋಡಾ ಅಂತ ಇದೆ. ಇದು ನೋಡೋಕ್ಕೆ ಹೇಗಿದೆ ಅಂದರೆ, ನಮ್ಮ ಕಡೆ ಇಲ್ಲಿ ರಿಬ್ಬನ್ ಪಕೋಡಾ ಅಂತ ಸಿಗುತ್ತಲ್ಲ, ಆ ಥರ ಇದೆ ನೋಡೋಕ್ಕೆ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಕೂಡ ಅದೇ ಇದೆ. ಸೊ ಲೆಟ್ಸ್ ಟ್ರೈ. ಇಲ್ಲಿ ಮಳೆ ಬರ್ತಿದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಗುಡುಕ್ತಾ ಇದೆ, ಹಾಗೆ ಮಳೆ ಜೋರಾಗಿ ಬರ್ತಾ ಇದೆ ನಮ್ಮ ಹಾಸನದಲ್ಲಿ. ಸೊ ಫಾಫ್ಟನ ಓಪನ್ ಮಾಡಿ ಆಯಿತು. ಇಲ್ಲಿ ನಮಗೆ ಕಡಿ ಮಿಕ್ಸ್ ಕೂಡ ಕೊಟ್ಟಿದ್ದಾರೆ. ದಹಿ ಜೊತೆ ಟ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಮಮ್ಮಿಗೆ, ಆಂಟಿಗೆ ಎಲ್ಲ ಮೊಸರು ಇಷ್ಟ ಇಲ್ಲ. ಸೊ ನಾನು ಇದನ್ನೇನು ಟ್ರೈ ಮಾಡ್ತಿಲ್ಲ. ಡೈರೆಕ್ಟಾಗಿ ಇದನ್ನೇ ಟೇಸ್ಟ್ ಮಾಡಿಬಿಡೋಣ. ಸೇಮ್ ಮಿಕ್ಸರ್ ಥರನೇ ಇದೆ. ಸ್ವಲ್ಪ ಅಜ್ವಾನ್ ಜಾಸ್ತಿ ಹಾಕಿದ್ದಾರೆ ಅಷ್ಟೇ. ಚೆನ್ನಾಗಿದೆ. ನಮಗೆ ಇಲ್ಲಿ ರಿಬ್ಬನ್ ಪಕೋಡ ಅಂತ ಏನು ಚಿಕ್ಕ ಸಿಗುತ್ತೆ, ಖಾರದ ಮಧ್ಯೆ ಎಲ್ಲ ಕೊಟ್ಟಿರ್ತಾರಲ್ಲ, ಪೀಸ್ ಥರ. ಸೇಮ್ ಟೇಸ್ಟ್, ಬಟ್ ಸ್ವಲ್ಪ ಸಾಫ್ಟ್ ಇದೆ ಅಷ್ಟೇ. ಅಥವಾ ಮೇ ಬಿ ಮೆತ್ತಗಾಗಿರ್ಬೋದು, ಪ್ಯಾಕೆಟ್ ಹೊಡೆದೋಗಿರೋದ್ರಿಂದ. ಐ ಡೋಂಟ್ ನೋ.
ಆ್ಯಂಡ್ ನೆಕ್ಸ್ಟ್ ಮೇಥಿ ಥೇಪ್ಲ. ನೀವು ನಂದೇನಾದರೂ ಮಿನಿ ಬ್ಲಾಗ್ಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಮನೇಲಿ ಕೂಡ ತುಂಬ ಮೇಥಿ ಥೇಪ್ಲ ಎಲ್ಲ ಮಾಡ್ತಾ ಇರ್ತೀವಿ, ಚೆನ್ನಾಗಿರುತ್ತೆ. ಪಿಕಲ್ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್. ಹಾಗೆ ಇದ್ರದ್ದು ಏನಾದರೂ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಮಾಡಿ ಹಾಕ್ತೀನಿ. ಪ್ಯಾಕ್ಡ್ ಮೇಥಿ ಥೇಪ್ಲ ಎಲ್ಲೂ ತಿಂದಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಪಿಕಲ್ಲಿಗೆ ಮತ್ತೆ ಓಪನ್ ಮಾಡೋಕ್ಕೆ ಹೋಗಲ್ಲ, ಹಾಗೆ ಟ್ರೈ ಮಾಡ್ತೀನಿ. ಸ್ವಲ್ಪ ರಫ್ ಆಗಿದೆ, ಅಂದರೆ ಪ್ಯಾಕ್ ಮಾಡಿಟ್ರೆ ಹಾಗೆ ಅಲ್ಲ. ಸೇಮ್ ನಾನು ಮನೇಲಿ ಹೇಗೆ ಮಾಡ್ತೀನಿ ಅದೇ ಥರ ಇದೆ, ಹಾಗಾದರೆ ನಾನು ಪ್ರಾಪರಾಗಿ ಮಾಡ್ತೀನಿ ಅಂತ ಅರ್ಥ ಆಯಿತು. ನೈಸ್. ಆ್ಯಂಡ್ ನೆಕ್ಸ್ಟ್ ಇದು ಬಟರ್ ಗೋಟ್ಲಿ ಅಂತ. ನಂದೇನಾದರೂ ಪ್ರೊನೌನ್ಸಿಯೇಷನ್ ಎಲ್ಲ ತಪ್ಪಿದ್ರೆ ಐ ಆಮ್ ರಿಯಲಿ ಸಾರಿ. ನಾನು ಇದನ್ನೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇದು ಈ ಥರ ಕಾಣುತ್ತೆ ನೋಡೋದಕ್ಕೆ, ನಮಗೆ ಇಲ್ಲಿ ಅಡಿಕೆ ಪಟ್ಟಣ ಸಿಗುತ್ತಲ್ಲ ಆ ಥರ ಇದೆ. ಸ್ವಲ್ಪ ಉಪ್ಪು ಜಾಸ್ತಿ ಇದೆ. ಇದು ಏನಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ, ಟೇಸ್ಟೇ ಗೊತ್ತಾಗ್ತಿಲ್ಲ ನನಗೆ. ಇದು ನಂಗೆ ಇಷ್ಟ ಆಗಲಿಲ್ಲ, ಏನಂತಾನೆ ಗೊತ್ತಾಗ್ತಿಲ್ಲ, ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇದನ್ನು ಯಾವುದ್ರ ಜೊತೆ ತಿಂತಾರೆ ಅಂತ ಕೂಡ ಗೊತ್ತಿಲ್ಲ. ಇದು ನಮ್ಕೀನ್ ಅಂತ ಇದ್ರ ಮೇಲೆ ಇದೆ. ಐ ರಿಯಲಿ ಡೋಂಟ್ ನೋ ಇದನ್ನ ಏನು ಯಾವುದ್ರ ಜೊತೆ ತಿಂತಾರೆ, ಹೇಗೆ ತಿಂತಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಮೇ ಬಿ ಫಸ್ಟ್ ಟೈಮ್ ಅಲ್ವಾ ಅಂತ ತಿನ್ಬೋದು. ವಿಲ್ ಐ ಟ್ರೈ ಇಟ್ ಅಗೇನ್? ನೆವರ್. ನೆಕ್ಸ್ಟ್ ನನ್ನ ಫೇವ್ರೆಟ್ ಜಾಮೂನ್ ಸ್ಟ್ರಿಪ್ಸ್. ತುಂಬ ಇಷ್ಟಪಟ್ಟು ಒಂದು 5-10 ತೊಗೊಂಬಂದಿದ್ದೆ, ಆಲ್ರೆಡಿ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಇದು ಲಾಸ್ಟ್ ಒಂದು ವೀಡಿಯೋಗೆ ಬೇಕು ಅಂತ ಹೇಳಿ ಉಳಿಸ್ಕೊಂಡಿರೋದು. ಪ್ರಾಪರ್ ನೇರಳೆ ಹಣ್ಣು ತಿಂದಂಗೆ ಆಗುತ್ತೆ, ಒಂದು ಶೂರು ಟೇಸ್ಟ್ ಡಿಫ್ರೆನ್ಸ್ ಏನೂ ಇಲ್ಲ. ನಾನು ಇದರಲ್ಲಿ ಆ್ಯಕ್ಚುಲಿ ಮ್ಯಾಂಗೋ, ಆರೆಂಜ್, ಸ್ಟ್ರಾಬೆರಿ ಎಲ್ಲ ನಾನಿಲ್ಲಿ ಟ್ರೈ ಮಾಡಿದ್ದೆ. ನೇಚರ್ಸ್ ಅಥವಾ ನ್ಯಾಚುರಲ್ಸ್ ಬ್ರ್ಯಾಂಡ್ ಯಾವುದೋ ಇದೆಯಲ್ಲ ಅದ್ರದ್ದು, ನಂಗೆ ಸರಿಯಾಗಿ ಹೆಸರು ಗೊತ್ತಿಲ್ಲ, ಐ ಆಮ್ ಸಾರಿ. ಅದ್ರದ್ದು ಟ್ರೈ ಮಾಡಿದ್ದೆ. ಸೊ ನೆಕ್ಸ್ಟ್ ಇದನ್ನು ನಾನು ತುಂಬ ಇಷ್ಟಪಟ್ಟು ತಿಂದಿದ್ದು. ಇದಂಗೆ ಕೈಯಲ್ಲಿ ಕೀಳಕ್ಕೆ ಆಗ್ತಾಯಿಲ್ಲ, ಸೊ ಸೀಸರ್ ಯೂಸ್ ಮಾಡಿಬಿಡೋಣ. ಇದು ಇಷ್ಟು ಉದ್ದಕ್ಕೆ ಬರುತ್ತೆ. ಐ ನೋ ಪ್ರೈಸ್ ಪಾಯಿಂಟಲ್ಲಿ ನೋಡಿದ್ರೆ ಕಮ್ಮಿ ಇದೆ, 20 ರೂಪೀಸ್ ಪೇ ಮಾಡಿದ್ದು ಒಂದು ಸ್ಟ್ರಿಪ್ಪಿಗೆ. ಇದನ್ನು ನಾನು ಪ್ರಾಪರ್ ನೇರಳೆ ಹಣ್ಣು ತಿಂದಂಗೆ ಇದೆ ಗೈಸ್. ಐ ರಿಯಲಿ ಲವ್ಡ್ ಇಟ್. ಇದು ಜಾಮೂನ್ ಬೈಟ್ಸ್ ಅಂತ ಇತ್ತು, ಏರ್ ಡ್ರೈಡ್ ಬರುತ್ತಲ್ಲ ಅದು. ಇದು ಖಾಲಿನೇ ಮಾಡಿಬಿಟ್ಟಿದ್ದೀವಿ, ಫ್ಲೈಟಲ್ಲೇ ಖಾಲಿ ಮಾಡ್ಕೊಬಂದ್ಬಿಟ್ವಿ, ತಡೆಯೋಕ್ಕಾಗಲಿಲ್ಲ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಕ್ಕೋಗಿ. ಆ್ಯಂಡ್ ಇದು ಒಂದ್ಸಲಿ ಓಪನ್ ಮಾಡಿದ್ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ, ಬೇಗ ತಿಂದು ಖಾಲಿ ಮಾಡಿಬಿಡ್ಬೇಕು. ನಾವು ಬರೋದು ಲೇಟ್ ಆಗುತ್ತೆ ಹಾಸನ್ಗೆ ಅಂದ್ಬಿಟ್ಟು ಅಲ್ಲಿ ತಿಂದು ಖಾಲಿ ಮಾಡಿಬಿಟ್ವಿ. ಇದು ಕೂಡ ಅದೇ ಥರ ಇತ್ತು, ಬಟ್ ಸ್ವಲ್ಪ ಮಖಾನ ಎಲ್ಲ ತಿಂತೀವಲ್ಲ ಆ ಥರ ಟೆಕ್ಸ್ಚರ್ ಇರುತ್ತೆ. ಇದು ಕೂಡ ಜಾಮೂನ್ ಫ್ಲೇವರ್, ನೇರಳೆ ಹಣ್ಣು ಫ್ಲೇವರ್ದೇನೆ, ಜಾಮೂನ್ ಫ್ರೂಟ್ ಬಾರ್ ಅಂತ. ನಾವು ಇದನ್ನು ಒಂದೇ ತೊಗೊಂಡಿದ್ದು. ಇದು ಯಾಕೋ ಸ್ವಲ್ಪ ಮುಟ್ಟಾಗ ಒಳ್ಳೆ ಈ ಜುಂಗು ಬರುತ್ತಲ್ಲ ಆ ಥರ ಫೀಲ್ ಕೊಡ್ತಿತ್ತು. ಸೊ ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕಾಗುತ್ತಲ್ಲ ಅಂತ ಒಂದೇ ಒಂದು ತಗೊಂಡು. ಇದ್ರ ಪ್ರೈಸ್ ಬಂದ್ಬಿಟ್ಟು 30 ರೂಪೀಸ್. ತುಂಬ ಇಷ್ಟ. ಓ ಸಾರಿ, ಇದು ಪ್ಯಾಕೆಟು, ಅದಕ್ಕೆ ಅದು ಸ್ವಲ್ಪ ಜುಂಗ್ ಅನ್ನಿಸ್ತಿತ್ತು ಅನಿಸುತ್ತೆ ನನಗೆ. ಮೇ ಬಿ ಇಷ್ಟೇ ಕೊಟ್ಟಿದ್ದಾರೆ, ಸಖತ್ ಕಮ್ಮಿ. ಗೈಸ್ ನಾನು ಹೇಳಿದ್ನಲ್ಲ ಇದೊಂದು ಏರ್ ಡ್ರೈಡ್ ಇತ್ತು ಅಂತ, ಸೇಮ್ ಪ್ಯಾಕೆಟಲ್ಲಿ ಕೊಟ್ಟಿಯಾರಷ್ಟೇ, ಮೋಸ ಹೋಗ್ಬಿಟ್ಟಿದ್ದೀವಿ ನಾವು. ಆ್ಯಕ್ಚುಲಿ ಇದಕ್ಕೆ ಹೋಲಿಸ್ಕೊಂಡ್ರೆ ಇದೇ ವರ್ತಿತ್ತು ಅನಿಸುತ್ತೆ. ನೋಡೋಕ್ಕೂ ಇದು ಸೇಮ್ ನೇರಳೆ ಹಣ್ಣು ಥರನೇ ಇತ್ತು. ಈ ಥರ ಎಲ್ಲ ಫ್ಲ್ಯಾಟಲ್ಲಿ ಕೊಟ್ಟಿರಲಿಲ್ಲ, ನೇರಳೆ ಹಣ್ಣು ಹೇಗಿರುತ್ತೆ ಅದೇ ರೀತಿ ಇತ್ತು. ಸೊ ಇದಕ್ಕಿಂತ ಇದೇ ಬೆಟರ್ ಅಂತ ನನಗೆ ಅನ್ನಿಸ್ತು. ಖಾಲಿ ಆಗಿಬಿಟ್ಟಿದೆ. ಆ್ಯಂಡ್ ಬರೀ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ನಾವು ಬೇಸನ್ ಲಾಡು ಒಂದು 2-3 ಫ್ಲೇವರ್ದು ತೊಗೊಂಬಂದಿದ್ವಿ. ಹಾಗೆ ವೈಟ್ ಪ್ರಿನ್ಸ್ ಅಂತ ಏನೋ ಒಂದು ಬಾಕ್ಸಲ್ಲಿ ಬಂದಿತ್ತು, ಬಟ್ ಆ ಬಾಕ್ಸ್ ಕಂಪ್ಲೀಟಾಗಿ ಹೊಡೆದೋಗ್ಬಿಟ್ಟಿತ್ತು. ಸೊ ಅದು ಬ್ಯಾಗ್ ಫುಲ್ ಆಗಿದ್ದರಿಂದ ನಾವು ಎಸಿಬೇಕಾಯಿತು. ಅದನ್ನು ಅಲ್ಲಿ ಶಾಪ್ನಲ್ಲಿ ನಾವು ಟ್ರೈ ಮಾಡಿದಾಗ ಅದು ತುಂಬ ಚೆನ್ನಾಗಿತ್ತು, ಲೈಕ್ ಕಂಪ್ಲೀಟ್ ಮಿಲ್ಕ್ ಫ್ಲೇವರ್ದು, ವಿಚ್ ವಾಸ್ ರಿಯಲಿ ನೈಸ್ ಅಂತ ನಾವು ಬೈ ಮಾಡಿದ್ವಿ. ಬಟ್ ತಿನ್ನೋ ಅದೃಷ್ಟ ಇರಲಿಲ್ಲ ಅನಿಸುತ್ತೆ, ಮನೆಗೆ ಬಂದ್ಬಿಟ್ಟು ಅದು ಅಲ್ಲೇ ಹಾಳಾಗೋಯ್ತು. ಆ್ಯಂಡ್ ಬೇಸನ್ ಲಾಡು ಕೂಡ ಚೆನ್ನಾಗಿತ್ತು. ಪ್ರಾಪರ್ ಮಾಮೂಲಿ ನಾವಿಲ್ಲಿ ಹೇಗೆ ಇಲ್ಲಿ ಹಾಸನಲ್ಲಿ ಅಥವಾ ನಮ್ಮ ಇಲ್ಲಿ ಕರ್ನಾಟಕನಲ್ಲಿ ಬೇಸನ್ ಲಾಡು ಟ್ರೈ ಮಾಡಿದಾಗ ಹೇಗಿರುತ್ತೆ ಅದೇ ರೀತಿ ಇತ್ತು. ಸೊ ದಟ್ಸ್ ಇಟ್, ನಾವು ಅಷ್ಟೇ ಪರ್ಚೇಸ್ ಮಾಡಿದ್ದು. ಸೊ ಇಲ್ಲಿ ಬಿಲ್ ಕೂಡ ಇದೆ. ಟೋಟಲ್ ನಾವು ಎಲ್ಲದಕ್ಕೂ 12 ಐಟಮ್ಸ್ ನಾವು ತೊಗೊಂಡಿದ್ದು, 15. ಅದಕ್ಕೆಲ್ಲ ಸೇರಿ ನಾವು ಪೇ ಮಾಡಿದ್ದು 1325 ರೂಪೀಸ್. ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು. ಆ್ಯಂಡ್ ನಾವು ಹೋಗಿದ್ದ ಶಾಪ್ ಹೆಸರು
ಸೋನಲ್ಬೆನ್ ಖಾಕ್ರವಾಲಾ ಅಂತ. ನಾನು ಏನಾದರೂ ಪ್ರೊನೌನ್ಸಿಯೇಷನ್ ತಪ್ಪಿತ್ತು ಅಂದರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ನಾನು ಯಾವ ಸ್ಟೇಟಿಂದು ಸ್ನ್ಯಾಕ್ಸ್ನ ಟ್ರೈ ಮಾಡಬೇಕು ಅಂತ ಏನಾದರೂ ನಿಮ್ಮ ತಲೆಯಲ್ಲಿ ಇದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಖಂಡಿತವಾಗ್ಲೂ ನಾನು ಹೋದಾಗ, ಇಲ್ಲಾಂದರೆ ನಮ್ಮ ಅಕ್ಕ ಹೋದಾಗ ತರಿಸ್ತೀನಿ. ವೇರ್ ಮಾಡಿರೋ ನೈಟ್ ಸೂಟು ಮಿಂತ್ರಾಯಿಂದ ತರಿಸಿದ್ದು. ನಿಮ್ಗೆ ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅದನ್ನು ಕೂಡ ನಾನು ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.